ರಾಜಕೀಯ ಸ್ಥಿತಿಗತಿಗಳ ಅವಲೋಕನದ ಜೊತೆಗೆ SIR ಹೇಗೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಆಗ್ತಾ ಇದೆ, ಲೋಪದೋಷಗಳೇನಿದಾವೆ ಅನ್ನೋದರ ಒಂದು ಅವಲೋಕನವನ್ನು ಕೂಡ ನಾವು ಮಾಡ್ತೇವೆ. SIR ಸದುದ್ದೇಶದ್ದು. SIR ಬಗ್ಗೆ ನಮಗೆ ತಕರಾರಿಲ್ಲ. SIR ಇದು 10ನೇ ಬಾರಿಗೆ ದೇಶದಲ್ಲಿ SIR ನಡೀತಿರೋದು. ಮೊದಲನೇ SIR ಪ್ರಾರಂಭ ಆಗಿದ್ದು 1952ರಲ್ಲಿ. ಆವಾಗ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ರು. ಹತ್ತತ್ರ 8 SIRಗಳು ಈಗ ನಡೀತಿರೋದು ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ನಡೆದಿದೆ. ಹಿಂದೆ ಯಾವಾಗಲೂ ಇವರು SIR ಬಗ್ಗೆ ತಕರಾರು ಮಾಡ್ತಿರ್ಲಿಲ್ಲ. ಆದ್ರೆ ಈಗ SIR ಬಗ್ಗೆನೇ ತಕರಾರು ಮಾಡ್ತಿರೋದ್ರ ಉದ್ದೇಶ ಮತ್ತು ಹುನ್ನಾರ ಏನಿರ್ಬೋದು? ನಮ್ದು SIRನ ಲೋಪದೋಷದ ಬಗ್ಗೆ ಮಾತ್ರ ತಕರಾರು. SIR ಬಗ್ಗೆ ನಮ್ಮ BJP ತಕರಾರಿಲ್ಲ. SIRನ ಅನುಷ್ಠಾನದ ಲೋಪದೋಷದ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ, ನಮ್ಮ ದೂರು. ಲೋಪದೋಷ ಏನೇನಿದೆ ನೋಡಿ, ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿ ಇಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿ ಮಾಲ್ಗಳನ್ನು, ಮಸೀದಿಗಳನ್ನು ಈ SIRನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಎರಡನೇದಾಗಿ, ಮನೆಗೆ ಹೋಗದೇ ಇದ್ದರೆ ಯಾರು ಅಧಿಕೃತ ಮತದಾರರಿದ್ದಾರೆ ಅವರಿಗೆ ಫಾರಂ ತಲುಪದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಅನಧಿಕೃತ ಮತದಾರರಿಗೆ, ನಕಲಿ ಮತದಾರರಿಗೆ ಫಾರಂ ದೊರಕಿ ಅಧಿಕೃತ ಮತದಾರರಿಗೆ ಫಾರಂ ದೊರಕದೇ ಇದ್ದರೆ ಅದು ಇಡೀ SIRನ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ. ಆ ದೃಷ್ಟಿಯಲ್ಲಿ ಮನೆಗೆ ಹೋಗಿ BLOಗಳು ಫಾರಂ ಕೊಡಬೇಕು, ಅದೇ ರೀತಿ ಕೊಡುವಂತೆ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಆ BLOಗಳು ಹೋಗಬೇಕಾದ್ರೆ ಅಧಿಕೃತ ನೋಂದಾಯಿತ ರಾಜಕೀಯ ಪಕ್ಷದ BLA 2ಗಳಿಗೆ ತಾವು ಮಾಹಿತಿಯನ್ನು ಕೊಟ್ಟು ಹೋಗಬೇಕು ಅನ್ನೋದು ನಿಯಮದಲ್ಲಿದೆ. ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಜೊತೆಗೆ ಬಂದರೆ ಕರ್ಕೊಂಡು, ಬಾರದೇ ಇದ್ದರೆ ಬಿಟ್ಟು ನೀವು ನಿಮ್ಮ ಕಾರ್ಯವನ್ನು ಮಾಡಬೇಕು. ತೀವ್ರವಾಗಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅಂಕಿಅಂಶಗಳು ಹೇಳೋ ಪ್ರಕಾರ ವಾಡಿಕೆ ಮಳೆಗಿಂತ ಕಡಿಮೆ ಮಳೆ ಆಗಿದೆ. 40% ಮಾತ್ರ ಮಳೆ ಇದೆ. 60% ಮಳೆ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ. ಅದರಲ್ಲೂ ಅಕಾಲಿಕವಾಗಿರುವಂಥ ಮಳೆ, ಸಮಯಕ್ಕೆ ಸರಿಯಾಗಿ ಬಾರದೆ ಅಕಾಲಿಕ ಮಳೆಯಿಂದಾಗಿ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ಉಳಿದೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಬರಗಾಲದ ನಿರ್ವಹಣೆಗೆ ಅಗತ್ಯ ಸಂಪನ್ಮೂಲದ ಕ್ರೋಢೀಕರಣವನ್ನು ಮಾಡಿ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ.